ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಸಂಕ್ರಾಂತಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದ್ದು, ವಿಜಯಪುರ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಅಫ್ಜಲ್ಪುರ ಟಕ್ಕೆಯಲ್ಲಿರುವ ಬಾಲಕರ ಬಾಲ ಮಂದಿರದ ಮಕ್ಕಳೊಂದಿಗೆ ಸಂಕ್ರಾಂತಿ ಹಬ್ಬವನ್ನ ಆಚರಿಸುವ ಮೂಲಕ ಗಮನ ಸೆಳೆದು ಮಕ್ಕಳಿಗೆ ಹಬ್ಬದ ಶುಭ ಕೋರಿದ್ರು. ಹಬ್ಬದ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಆಗಮಿಸಿದ ಜಿಲ್ಲಾಧಿಕಾರಿ ಮಕ್ಕಳೊಂದಿಗೆ ಬೆರೆತು ಹಬ್ಬದ ಶುಭ ಕೋರಿದ್ರು. ಸಂಕ್ರಾಂತಿ ಹಬ್ಬದ ಸಾಂಪ್ರದಾಯಿಕ ಸಿಹಿ ತಿನಿಸುಗಳಾದ ಕಬ್ಬು, ಕುಸುರಳ್ಳು ಮೊದಲಾದವುಗಳನ್ನ ಸಂತೋಷದಿಂದ ವಿತರಿಸಿ ಶುಭ ಕೋರಿದ್ದು ಮತ್ತಷ್ಟು ವಿಶೇಷವಾಗಿತ್ತು. ಜಿಲ್ಲಾಡಳಿತ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ನವದೆಹಲಿಯ ಲಾಡ್ಲಿ ಫೌಂಡೇಶನ್ ಪ್ರತಿಷ್ಠಾನದ ಸಹಯೋಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನ ರೂಪಿಸಲಾಗಿತ್ತು. ಬಾಲಮಂದಿರದ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಟಿ ಭೂಬಾಲನ್, ಓದುವ ವಯಸ್ಸಿನಲ್ಲಿ ಕಷ್ಟಪಟ್ಟು ಓದಿದರೆ ಭವಿಷ್ಯದ ದಾರಿ ಸುಗಮವಾಗುತ್ತದೆ. ನಮ್ಮ ಅಭಿವೃದ್ಧಿಗೆ ನಾವೇ ಶಿಲ್ಪಿಗಳು. ಹಿರಿಯರು ಕೇವಲ ಮಾರ್ಗ ತೋರಬಹುದು, ಆದ್ರೆ ಮಾರ್ಗದಲ್ಲಿ ಸಾಗಬೇಕಾದವರು ನೀವೇ. ಹೀಗಾಗಿ ಚೆನ್ನಾಗಿ ಓದಿ ಮುನ್ನಡೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿದ್ರು. ಸಾಧನೆ ಮಾಡಲು ಮನಸ್ಸು ಮಾಡಿದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ. ದೃಢ ಮನಸ್ಸು ಮಾಡಿ ಸಾಧನೆಯ ಪಥದಲ್ಲಿ ಮುನ್ನಡೆಯಿರಿ ಎಂದು ಕರೆ ನೀಡಿದ್ರು. ಬಾಲ ಮಂದಿರದ ಪ್ರಗತಿಗೆ ಸರ್ವ ವಿಧದಲ್ಲಿಯೂ ಪ್ರಯತ್ನಿಸಲಾಗುತ್ತಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಬಿ ಪಾಟೀಲ್ ಅವರ ಮುತುವರ್ಜಿಯಿಂದ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ 10 ಕಡೆ ಓಪನ್ ಜಿಮ್ ಗಳನ್ನ ನಿರ್ಮಿಸಲಾಗುತ್ತಿದ್ದು, ಅದರಲ್ಲಿ ಒಂದು ಓಪನ್ ಜಿಮ್ ಅನ್ನ ವಿಜಯಪುರ ಬಾಲಕರ ಬಾಲ ಮಂದಿರದಲ್ಲಿ ಸ್ಥಾಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂಬ ಸಂತೋಷದ ವಿಷಯವನ್ನ ಸಂಕ್ರಾಂತಿ ಸಂದರ್ಭದಲ್ಲಿ ಮಕ್ಕಳಿಗೆ ತಿಳಿಸಿದ್ರು. ಇನ್ನೊಂದು ಖುಷಿಯ ಸಂಗತಿಯನ್ನ ಹಂಚಿಕೊಂಡ ಜಿಲ್ಲಾಧಿಕಾರಿ ಟಿ ಭೂಬಾಲನ್, ಅತ್ಯಾಧುನಿಕ ಸೌಕರ್ಯವುಳ್ಳ ನೂತನ ಬಾಲಮಂದಿರ ನಿರ್ಮಾಣಗೊಳ್ಳಲಿದ್ದು, ಅದರ ಜೊತೆಗೆ ಬಾಲಕಿಯರ ಬಾಲಮಂದಿರ ಸರ್ವತೋಮುಖ ಪ್ರಗತಿಗೆ 30 ಲಕ್ಷ ರೂಪಾಯಿ ಅನುದಾನ ಮೀಸಲಿರಿಸಿ ಅಭಿವೃದ್ಧಿಗೊಳಿಸಲಾಗುವುದು ಎಂದರು. ಎಐ ತಂತ್ರಜ್ಞಾನಾಧಾರಿತ ಶೌಚಾಲಯ ನಿರ್ಮಾಣ, ಸ್ವಚ್ಛತೆ ಜಾಗೃತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಲಾಡ್ಲಿ ಫೌಂಡೇಶನ್ ವಿಜಯಪುರ ಜಿಲ್ಲೆಯನ್ನ ಸೇವಾ ದತ್ತು ಜಿಲ್ಲೆಯಾಗಿ ಸ್ವೀಕರಿಸಿ ಅನೇಕ ಕಾರ್ಯ ಮಾಡುತ್ತಿದೆ. ಬ್ಯಾಗ್, ಲೇಖನ ಸಾಮಗ್ರಿಗಳನ್ನ ಒದಗಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಲಾಡ್ಲಿ ಫೌಂಡೇಶನ್ ರಾಷ್ಟ್ರೀಯ ಸಲಹೆಗಾರ ಡಾಕ್ಟರ್ ಜಾವೀದ್ ಜಮಾದಾರ್ ಮಾತನಾಡಿ, ಬಾಲಮಂದಿರ ಮಕ್ಕಳ ಹಿತರಕ್ಷಣೆಗೆ ಕೇವಲ ಸರ್ಕಾರ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕರ ಹಾಗೂ ಸಮಾಜ ಸೇವಾ ಸಂಸ್ಥೆಗಳ ಆದ್ಯ ಜವಾಬ್ದಾರಿಯಾಗಿದೆ. ಈ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿ ಬಾಲಮಂದಿರದ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವ ಪಣವನ್ನ ಸ್ವೀಕರಿಸೋಣ ಎಂದರು. ಬಡ, ನಿರ್ಗತಿಕ ಮಕ್ಕಳ ಕಲ್ಯಾಣಕ್ಕಾಗಿ ಪ್ರತಿಯೊಬ್ಬರು ಸಹಾಯಹಸ್ತ ಚಾಚುವ ಮನೋಭಾವ ರೂಢಿಸಿಕೊಳ್ಳಬೇಕಿದೆ ಎಂದರು. ಮಕ್ಕಳು ಸಹ ಸ್ಪಷ್ಟವಾದ ಗುರಿಯನ್ನ ಹೊಂದಿ ಆ ಗುರಿ ಕ್ರಮಿಸಲು ಗುರುವಿನ ಮಾರ್ಗದರ್ಶನದೊಂದಿಗೆ ಮುನ್ನಡೆಬೇಕು. ಸಾಧನೆಯಿಂದ ತಮ್ಮನ್ನು ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಬೆಳೆಯಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ವಿಜಯಪುರ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಸ್ವತಃ ಮಕ್ಕಳ ಜೊತೆ ಹಬ್ಬದ ಸಂಭ್ರಮದಲ್ಲಿ ತೊಡಗಿರುವುದು ಮಕ್ಕಳಿಗೂ ಖುಷಿ ತರಿಸಿದೆ. ಜಿಲ್ಲಾಧಿಕಾರಿಗಳ ನಡೆ ಮಾದರಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಲಾಡ್ಲಿ ಫೌಂಡೇಶನ್ ವತಿಯಿಂದ ಬ್ಯಾಗ್, ಲೇಖನ ಸಾಮಗ್ರಿ ಹಾಗೂ ನೈರ್ಮಲ್ಯ ಕೈಪಿಡಿಗಳನ್ನ ವಿತರಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಕೆಕೆ ಚೌಹಾಣ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ದೀಪಾಕ್ಷಿ ಜಾನಗಿ, ಬಾಲಮಂದಿರದ ಅಧೀಕ್ಷಕಿ ಜಯಶ್ರೀ ಪವಾರ್, ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರಾದ ಸುಮಾ ಚೌಧರಿ, ಕಲಾವತಿ ಹಾಗೂ ಮೌನೇಶ್ ಪೋತ್ದಾರ್ ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ವಿಜಯಪುರ ನಗರದಲ್ಲಿ ಇರುವ ಬಾಲಕರ ಬಾಲಮಂದಿರಲ್ಲಿ ಮಕರ ಸಂಕ್ರಾಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇಲ್ಲಿರುವ ಮಕ್ಕಳು ತಾಯಿ ತಂದೆ ಇಬ್ಬರು ಇಲ್ಲದೆ ಇರಬಹುದು, ಅಥವಾ ಒಬ್ಬರು ಇಲ್ಲದೆ ಇರಬಹುದು, ಅಥವಾ ತೀರಾ ಬಡತನದಲ್ಲಿ ಇರುವ ಮಕ್ಕಳು. ಇವರು ಉಳಿದ ಮಕ್ಕಳ ತರ ಎಲ್ಲಾ ಹಬ್ಬಗಳನ್ನು ಖುಷಿಯಿಂದ ಆಚರಿಸಬೇಕು. ಉಳಿದ ಮಕ್ಕಳಿಗೆ ಅವರು ಮನೆಯಲ್ಲಿ ಏನೇನೆಲ್ಲ ಕೊಡ್ತಾರೆ, ಹೊಸ ಬಟ್ಟೆ ಇರಲಿ ಅಥವಾ ಸ್ಕೂಲ್ ಬ್ಯಾಗ್ ಇರಲಿ, ಇತರ ಸಾಮಾನುಗಳಿರಲಿ, ಇವರಿಗೂ ಸಿಗಬೇಕು. ಇವರುಗಳು ಮೇನ್ ಸ್ಟ್ರೀಮ್ ಅಲ್ಲಿ ಬರಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೀವಿ. ಎಲ್ಲಾ ಮಕ್ಕಳಿಗೂ ಈಗಾಗಲೇ ಹೊಸ ಬಟ್ಟೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಲಾಡ್ಲಿ ಫೌಂಡೇಶನ್ ಇಂದ ಡಾಕ್ಟರ್ ಜಾವೀದ್ ಜಮಾದಾರ್ ಅವರು ಎಲ್ಲಾ ಮಕ್ಕಳಿಗೂ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಜಾಮೆಟ್ರಿ ಬಾಕ್ಸ್, ಪೆನ್, ಬಿಸ್ಕಟ್, ಈ ತರ ವಿವಿಧ ಐಟಮ್ಸ್ ಅನ್ನು ಲಾಡ್ಲಿ ಫೌಂಡೇಶನ್ ಇಂದ ಕೊಟ್ಟಿದ್ದಾರೆ. ಅದೇ ರೀತಿ ಒಬ್ಬ ದಾನಿಗಳು ರಾಜ್ಪೂತ್ ಎಂಬವರು ಕೂಡ ಕೆಲವೊಂದು ಐಟಮ್ಸ್ ಅನ್ನು ಎಲ್ಲಾ ಮಕ್ಕಳಿಗೂ ಕೊಟ್ಟಿದ್ದು. ಎಲ್ಲಾ ಮಕ್ಕಳು ತುಂಬಾ ಸಂತೋಷದಿಂದ ಈ ಒಂದು ಮಕರ ಸಂಕ್ರಾಂತಿಯನ್ನು ಇವತ್ತು ಆಚರಿಸಿದ್ರು. ಬಾಲಮಂದಿರಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಒಳ್ಳೆಯ ಒಂದು ಹೈಟೆಕ್ ಬಾಲಮಂದಿರಗಳಾಗಿ ಇವುಗಳನ್ನು ಪರಿಣಾಮಕಾರಿಯಾಗಿ ಮಾಡಕ್ಕೆ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯ ಒಂದು ನೇತೃತ್ವದಲ್ಲಿ ಅವರ ಕಚೇರಿ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳು ಒಳ್ಳೆಯ ಕೆಲಸವನ್ನು ಈ ಒಂದು ವಿಚಾರದಲ್ಲಿ ಮಾಡ್ತಾ ಇದ್ದಾರೆ. ಧನ್ಯವಾದ.
ಈ ನಮ್ಮ ಶೈಕ್ಷಣಿಕ ಕಿಟ್ ಬ್ಯಾಗ್ದಲ್ಲಿ ಮಕ್ಕಳಿಗೆ ನಾವು ಒಂದು ಸ್ಕೂಲ್ ಬ್ಯಾಗು, ಅದರ ಜೊತೆಗೆ ಒಂದು ನೋಟ್ಬುಕ್ಕು, ಎರಡು ಪೆನ್ನು, 2 ಪೆನ್ಸಿಲ್ಲು, ಆಮೇಲೆ ಅದನ್ನ ಒಂದಲ್ಲ ಜಾಮೆಟ್ರಿ ಬಾಕ್ಸ್, ಕಂಪಾಸ್ ಬಾಕ್ಸು, ಆಮೇಲೆ ಎರಡು ಬಿಸ್ಕಿಟು. ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಇದಕ್ಕಿಂತ ಮುಖ್ಯವಾಗಿ ಹೈಜೀನ್ ಒಂದು ಬುಕ್ಕು. ಮಕ್ಕಳು ಇದು ಓದಬೇಕು, ಹ್ಯಾಂಗೆ ನಾವು ಸ್ವಚ್ಛತೆ ಇರಬೇಕು ಅನ್ನೋದು, ಇದರ ಬಗ್ಗೆ ನೀವು ಓದಬೇಕು ಅನ್ನೋದು ಉದ್ದೇಶದಿಂದ ಇದು ನಾವು ಮುಖ್ಯವಾಗಿ ಬಿಡ್ತಾ ಇದ್ದೇವೆ. ಮತ್ತೆ ಇದು ಏನಾದರೂ ಹೆಚ್ಚಿಗೆ ಅವಶ್ಯಕತೆ ಬಿದ್ದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಮತ್ತೆ ನಾವು ಇದಕ್ಕೆ ಜಗತ್ತಿನ ಒಂದು ಏನು ದೊಡ್ಡ ವಸ್ತು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಜಿಲ್ಲಾಧಿಕಾರಿಗಳು ವಿಶಾಲ ಹೃದಯತೆ ಇವತ್ತು ತೋರಿಸಿದ್ದಾರೆ. ಅವರು ಪೊಂಗಲ್ ಸಂಕ್ರಾಂತಿ ಹಬ್ಬ ಎಲ್ಲೇ ಆಚರಿಸಬಹುದಾಗಿತ್ತು. ಅವರು ಈ ಬಾಲಮಂದಿರದಲ್ಲಿ ಬಂದು ಮಕ್ಕಳ ಜೊತೆ ಆಚರಿಸಿ ಮಕ್ಕಳಲ್ಲಿ ಸ್ಫೂರ್ತಿ, ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ದಾರೆ. ಇದೇ ನಮ್ಮ ದೇಶದ ಒಂದು ಸಂಸ್ಕೃತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳ ಬಾಲಮಂದಿರ ಬಗ್ಗೆ ಅವರ ಒಂದು ಕಾಳಜಿ, ಅವರ ಒಂದು ಶ್ರದ್ಧೆ ಎಷ್ಟೊಂದು ಇದೆ ಅಂದ್ರೆ ಈಗಾಗಲೇ ಹೇಳಿದ್ರು, 2 ಸಲ ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಬಹುಶಃ ಅವರು 2 ಸಲ ಯಾವುದೇ ಇದಕ್ಕೆ ಇಲಾಖೆಗೂ ಭೇಟಿ ಕೊಟ್ಟಿಲ್ಲ. ಆ ರೀತಿ ಅವರ ಒಂದು ಬಾಲಮಂದಿರ ಬಗ್ಗೆ ಅಭಿರುಚಿ, ಇದರ ಅಭಿವೃದ್ಧಿ ಬಗ್ಗೆ ಅವರ ಒಂದು ಕರ್ತೃತ್ವ ಶಕ್ತಿ, ಇದನ್ನು ಅವರ ಮಾನವೀಯ ಮೌಲ್ಯದ ಬಹುಮುಖ್ಯ ಗುಣವನ್ನು ಎತ್ತಿ ತೋರಿಸ್ತಾ ಇದೆ. ಅದೇ ರೀತಿ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದರು, ಇಲ್ಲಿ ಹಲವು ಸೌಲಭ್ಯಗಳನ್ನು ಬೇಕಾಗಿದೆ. ಸರ್ಕಾರ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ನಮ್ಮ ಲಾಡ್ಲಿ ಫೌಂಡೇಶನ್ ದಿಂದ ಆಗಲಿ ಹಾಗೂ ನಮ್ಮ ಫ್ರೆಂಡ್ ಸರ್ಕಲ್ ದಿಂದ ಆಗಲಿ ಇಲ್ಲಿ ಯಾವುದೇ ಒಂದು ಕೊರತೆ ಇದ್ರೆ ಮೇಡಮ್ ಅವರು ನನ್ನ ಗಮನಕ್ಕೆ ತಂದ್ರೆ ಅದನ್ನು ನಾವು ಖಂಡಿತವಾಗಿ ಮಕ್ಕಳಿಗೋಸ್ಕರ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕೇವಲ ಇವತ್ತೇ ಅಲ್ಲ, ಯಾವುದೇ ರೀತಿಯ ತೊಂದರೆ ಇದ್ದಾಗ ಮೇಡಮ್ರು ನನಗೆ ಸ್ವಲ್ಪ ಅದರ ಮುನ್ಸೂಚನೆ ನೀಡಿದ್ರೆ ಎಲ್ಲ ರೀತಿಯ ಸಹಾಯ ಸಹಕಾರ ನಮ್ಮಿಂದ ನಿಮ್ಮ ಜೊತೆ ಇರ್ತದೆ. ಈಗಾಗಲೇ ನಮ್ಮ ಲಾಡ್ಲಿ ಫೌಂಡೇಶನ್ ಆಗಲಿ ನಾವಾಗಲಿ ಪೂರ್ತಿ ದೇಶದಲ್ಲಿ ಮಾನವೀಯ ಹಾಗೂ ಇತರ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಮ್ದು ಲಾಡ್ಲಿ ಫೌಂಡೇಶನ್ ಏನಿದೆ ಅದು ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ. ನಾವು ಯಾವುದೇ ಲಾಭಕ್ಕೋಸ್ಕರ ಯಾವುದೇ ಕಾರ್ಯಕ್ರಮ ನಾವು ಮಾಡುವುದಿಲ್ಲ, ಯಾವುದೇ ಒಂದು ಯೋಜನೆ ನಾವು ಲಾಭಕ್ಕೋಸ್ಕರ ಮಾಡುವುದಿಲ್ಲ. ನಾವು ಕೇವಲ ಸಾಮಾಜಿಕ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತು ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ನಾವು 22 ಶಾಲೆಯಲ್ಲಿ ಸುಮಾರು 11 ಹೊಸದಾಗಿ ಹಾಗೂ 11 ರಿಪೇರಿ ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಅತ್ಯಾಧುನಿಕ ಶೌಚಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದರಲ್ಲಿ ದೇಶದಲ್ಲೇ ಪ್ರಥಮ ಬಾರಿಗೆ ಮುಖ್ಯವಾಗಿ ಬಿಜಾಪುರದಲ್ಲಿ ಅದರಲ್ಲಿ ನಾವು ಪ್ಯಾಡ್ ವೆಂಡಿಂಗ್ ಮಷಿನ್ ಕೊಡಿಸಿದ್ದೇವೆ, ಪ್ಯಾಡ್ ಇನ್ಸಿನೇಟರ್ ಮಷಿನ್ ಕೊಡಿಸಿದ್ದೇವೆ, ಓಜನ್ ಮಷಿನ್ ಕೊಡಿಸಿದ್ದೇವೆ ಇಯರ್ ಪ್ಯೂರಿಫೈಯರ್ ಮಾಡ್ಲಿಕ್ಕೆ, ಆಮೇಲೆ ಸ್ಮೆಲ್ ಡಿಟೆಕ್ಟರ್ ಮಷಿನ್ ಕೊಡಿಸಿದ್ದೇವೆ. ಆಕಸ್ಮಿಕವಾಗಿ ಆ ಸ್ಕೂಲ್ದವರು ಅದು ಅದರ ಬಾತ್ರೂಮ್ ಸರಿಯಾಗಿ ನಿರ್ವಹಣೆ ಮಾಡದಿದ್ದರೆ ನಮಗೆ ಜಿಲ್ಲಾಡಳಿತಕ್ಕೆ ಹಾಗೂ ನಮ್ಮ ಹೆಡ್ ಆಫೀಸ್ಗೆ ಮೆಸೇಜ್ ಬರ್ತದ, ಇಷ್ಟು % ಅದು ಇದು ಇದೆ ಅಂತ, ಅಲ್ಲಿ ದುರ್ವಾಸನೆ ಇದೆ ಅಂತ. ಅದರ ಜೊತೆಗೆ ಸ್ಮೋಕ್ ಡಿಟೆಕ್ಟರ್ ಮಷಿನ್, ಈ ರೀತಿ ನಾವು ಸುಮಾರು 6 ಅತ್ಯಾಧುನಿಕ ಯಂತ್ರಗಳನ್ನು ಅದರಲ್ಲಿ ಅಳವಡಿಸಿದ್ದೇವೆ. ಸರ್ಕಾರಿ ಶಾಲೆಯಲ್ಲಿ ಭಾರತ ದೇಶದಲ್ಲೇ ಪ್ರಥಮವಾಗಿ ನಾವು ಬಿಜಾಪುರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲ ಮುಖ್ಯ ರೂವಾರಿ ಅಂದ್ರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಅವರ ಸಾಮಾಜಿಕ ಕಳಕಳಿ, ಅವರ ಒಂದು ಉದ್ದೇಶ ಇದೆ ಏನಂತ, ಏನು ಈ ಪ್ರೈವೇಟ್ ಶಾಲೆಗಳು ಇವತ್ತು ಏನು ವ್ಯಾಪಾರೀಕರಣದಿಂದ ಇವತ್ತು ಮಕ್ಕಳಲ್ಲಿ ಒಂದು ಶಿಕ್ಷಣ ಬಹಳ ದುರ್ಲಭವಾಗ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗಳು ಅದ್ಭುತವಾಗಿ ಶಿಕ್ಷಣ ನೀಡಬೇಕು, ಮೂಲಭೂತ ಅವರಿಗೆ ಸೌಕರ್ಯಗಳನ್ನು ನೀಡಬೇಕು ಎನ್ನುವ ಉದ್ದೇಶದಿಂದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೆಚ್ಚು ಒತ್ತನ್ನು ನೀಡಿದ್ದಾರೆ. ನಾನು ಸುಮಾರು 1987ರಿಂದ 82ರಿಂದ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಂದು ಒಡನಾಟ ಇತ್ತು. ಆದ್ರೆ ಈ ರೀತಿ ಮಾನವೀಯ ಗುಣವುಳ್ಳ ನಮ್ಮ ಜಿಲ್ಲಾಧಿಕಾರಿಗಳು ಸಿಗುವುದು ಬಹಳ ದುರ್ಲಭ. ಅವ್ರು ಯಾಕಂದ್ರೆ ನಿರ್ಗತಿಕರ, ಬಡವರ ಬಗ್ಗೆ, ಸರ್ಕಾರಿಯ ಶಾಲೆಗಳ ಬಗ್ಗೆ ಬಹಳ ಅವರ ಕಾಳಜಿ ಇದೆ. ಅಲ್ಲಿ ಏನಾದ್ರೂ ಅಭಿವೃದ್ಧಿ ಆಗ್ಬೇಕಂದ್ರೆ ಅವರು ಮುಂಚೂಣಿಯಲ್ಲಿ ಬಂದು ಕೆಲಸ ಮಾಡ್ತಾರೆ. ಇದು ಬಹಳ ಮುಖ್ಯ. ಯಾಕಂದ್ರ ಸರ್ಕಾರ ಅನುದಾನ ನೀಡ್ತದೆ, ಸರ್ಕಾರ ಜೊತೆಗೆ ನಾವು ಸಮಾಜದ ಇತರ ಸಂಘಟನೆಗಳು, ಸಾರ್ವಜನಿಕರು ಇವತ್ತು ಕೈ ಜೋಡಿಸಬೇಕಾಗಿದೆ.
ಬಾಲ ಮಂದಿರದ ಮಕ್ಕಳ ಸಂಖ್ಯೆ ನಾನು ಕೇಳಿದೆ 120 ಇದೆ. ಅವರಿಗೆ ಮುಂದಿನ ವರ್ಷ ನಾವೇ ಅವರಿಗೆ ಬಟ್ಟೆ ಕೊಡ್ತೀವಿ. ಮುಂದಿನ ವರ್ಷ ನಮ್ಮ ಕಡೆಯಿಂದ ಬಟ್ಟೆ ಕೊಡ್ತೀವಿ. ಅವರಿಗೆ ಮತ್ತೇನಾದ್ರೂ ಬೂಟು ಅದು ಅವಶ್ಯಕತೆ ಬಿದ್ರೆ ಅದನ್ನು ಕೊಡ್ತೀವಿ. ಇಲ್ಲಿ ಏನಾದ್ರೂ ನಿಮ್ ಬಿಲ್ಡಿಂಗು ಹಾಗೂ ವಾಶ್ರೂಮ್ ಏನಾರ ರಿಪೇರಿ ಇದ್ರು ಒಂದು ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ಅದನ್ನು ನಾವು ನಿಮ್ಗೆ ಚೆನ್ನಾಗಿ ಹೈಟೆಕ್ ಆಗಿ ಮಾಡಿ ಕೊಡ್ತೀವಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ನಾಡ್ಲಿ ಫೌಂಡೇಶನ್ ದಿಂದ ಅಡ್ಡೇ ಆಗಲಿ ನಮ್ಮ ಫ್ರೆಂಡ್ ಸರ್ಕಲ್ ಇದೆ. ನಾವು ದಾನ ಧರ್ಮ ಇದು ಮಾಡ್ತಾ ಇದ್ದೇವೆ. ಅದರಿಂದ ನಾವು ಯಾವುದೇ ಒಂದು ಸಾಮಾಜಿಕ ಉತ್ಕೃಷ್ಟ ಕಾರ್ಯಕ್ಕೆ ನಾವು ಯಾವಾಗೂ ಸದಾ ಮುಂದಿರ್ತೀವಿ. ಕೇವಲ ನಮ್ಮ ಗಮನಕ್ಕೆ ಬಂದ್ರೆ ಸಾಕು, ನಾವಲ್ಲಿ ಇದು ಇರ್ತೀವಿ. ಯಾಕಂದ್ರೆ ಮೇಡಮ್ ಜೊತೆ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಇಲ್ಲಿ ಸಾಕಷ್ಟು ಅವರು ಕ್ರಿಯಾಶೀಲತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. चांदनी फंक्शन हॉल का बड़ा धमाका ऑफर, 15 साल पूरे होने की खुशी में 35% का डिस्काउंट। शादी, एंगेजमेंट, बर्थडे पार्टी, एनिवर्सरी, स्कूल गैदरिंग, राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के 15 साल पूरे होने पर अब आपके लिए लाया है अपने किराए में धमाकेदार ऑफर, वह भी 35% डिस्काउंट और फ्री अट्रैक्टिव रूफ डेकोरेशन के साथ। तो देर किस बात की, आपके हर फंक्शंस के लिए संपर्क कीजिएगा। इनका पता है चांदनी फंक्शन हॉल, डॉक्टर BR अम्बेडकर स्टेडियम के करीब, APMC रोड, बीजापुर, या स्क्रीन पर दिए गए नंबर्स पर कॉल करें।